ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯ ಆಳಿದಂಥ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಕೂಡ ಆರಂಭವಾಗಿದೆ. ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಇಲ್ಲಿಯೂ ಕೂಡ ಅಪಾರ ಪ್ರಮಾಣದಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಈಗ ಸದ್ಯ ಮತ್ತೊಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಈಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇದು ಬ್ಲಾಕ್ ಎಲ್ಲಿ ಸುಮಾರು 4 ಬ್ಲಾಕ್ಗಳನ್ನು ಕೂಡ ಮಾಡ್ಕೊಂಡ್ರೆ 10 ಮೀಟರ್ನ ಒಂದು 4 ಬ್ಲಾಕ್ಗಳು ಇಲ್ಲಿದ್ದಾವೆ. ಇದರಲ್ಲಿಯೂ ಸಹ ಒಟ್ಟು ಒಂದರಲ್ಲಿ ಒಂದರಲ್ಲಿಯೂ ಕೂಡ ಈಗ ಒಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಪತ್ತೆ ಆಗಿರುವಂಥದ್ದು. ಇದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಕೂಡ ನಿಧಿ ಇರೋದ್ರಿಂದ, ಸಂಪತ್ತು ಇರೋದ್ರಿಂದ, ಸಿರಿ ಸಂಪತ್ತು ಇರೋದ್ರಿಂದಾಗಿ ಇಲ್ಲಿ ಲಕ್ಕುಂಡಿಯಲ್ಲಿ ಕೂಡ ಹಿಂದೆ ಏನು ರಾಷ್ಟ್ರಕೂಟರಾಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ಕಾಲದ ಏನು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಹೀಗಾಗಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಈಗ ಪತ್ತೆ ಆಗಿರುವಂಥದ್ದು. ಇದು ಕೂಡ ಏನು ಹಸಿರು ಕಲ್ಲಿನಿಂದ ಕೆತ್ತನೆ ಮಾಡಿದಂಥ ಒಂದು ಕಲ್ಲಿನಲ್ಲಿ ಈಗ ನಾಗರ ಮೂರ್ತಿ ಕೂಡ ಪತ್ತೆ ಆಗಿದೆ. ಹೀಗಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಲಕ್ಕುಂಡಿಯಲ್ಲಿ ಒಂದಲ್ಲ ಒಂದು ವಿಶೇಷ ಇರತಕ್ಕಂಥ ಕಲ್ಲುಗಳು ಕೂಡ ಸಿಗ್ತಾ ಇದ್ದಾವೆ. ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಜೊತೆಗೆ ಇವತ್ತು ಒಂದು ಮಡಿಕೆ ಕೂಡ ಸಿಕ್ಕಿತ್ತು. ಆ ಮಡಿಕೆಯಲ್ಲಿ ಒಂದು ಏನು ಬಿಲ್ಲೆ ಕೂಡ ಪತ್ತೆ ಆಗಿತ್ತು. ಅಂದರೆ ಇಲ್ಲಿ ಪ್ರಾಚೀನ ಕಾಲದ ಸಾಕಷ್ಟು ಅವಶೇಷಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಏನು ಈಗಾಗಲೇ ಏನು ಪತ್ತೆ ಆಗ್ತಾ ಇದೆ. ಒಂದೊಂದು ಬಂಡೆಗಳು ಕಲ್ಲು ಕೂಡ ಪತ್ತೆ ಆಗಿತ್ತು. ಇಂಥ ಸಾಕಷ್ಟು ವಿಶೇಷಗಳು ಕೂಡ ಪತ್ತೆ ಆಗ್ತದೆ. ಕಳೆದ 6 ದಿನಗಳಿಂದ ಹಲವಾರು ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆ ಆಗಿದ್ದಾವೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿಯ ಸ್ಥಳೀಯ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರಿಗ ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಕೂಡ ಆರಂಭವಾಗಿದೆ, ಭರದಿಂದ ಸಾಗಿದೆ. ಈಗಾಗಲೇ ಸಾಕಷ್ಟು ಪ್ರಾಚೀನ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಏನು ಹೇಳ್ತೀರಿ ಸರ್ ಅಂತ? ನಮಸ್ಕಾರ ಸರ್. ಈ ಕಳೆದ 6 ದಿನಗಳಿಂದ ಯಶಸ್ವಿಯಾಗಿ ನಮ್ಮ ಲಕ್ಕುಂಡಿಯ ಒಂದು ಉತ್ಖನನ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಈಗೇನು ಇಂದಿನಿಂದ ಏನು ನಾಳೆ ನಾಡಿದ್ದು ಏನು ಪ್ರಾರಂಭವಾಗುತ್ತದಲ್ಲ, ಅದು ನಮ್ಮ ನೈಜ ಲಕ್ಕುಂಡಿಯಿಂದ ಕೆಳಗಡೆ ಇನ್ಮೇಲೆ ಉತ್ಖನನ ಆಗುತ್ತದೆ. ಈಗಾಗಲೇ ಒಂದು 6 ಅಡಿಯಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು, ನಾಗರಕಲ್ಲು, ಇವತ್ತು ಕೂಡ ನಾಗರಕಲ್ಲು ಸಿಕ್ಕಿದೆ. ಒಂದು ಬ್ಲಾಕಿನಲ್ಲಿ ಸುಮಾರು ರೀತಿಯಲ್ಲಿ ಎಲುಬುಗಳು ಸಿಕ್ಕಿದ್ದಾವೆ. ಇನ್ನೂ ಅನೇಕ ಪಾನಿಪೀಠ ಆಗಿರ್ಬೋದು, ಜೀನಪೀಠ ಆಗಿರ್ಬೋದು, ಇನ್ನೂ ಹಲವಾರು ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ನಾಳೆಯಿಂದ ಏನು ನೈಜ ಲಕ್ಕುಂಡಿಯಿಂದ ಮೊನ್ನೆ ಏನು ಹಿಂದಿನ ಕಾಲದಲ್ಲಿ ಲಕ್ಕುಂಡಿ ಇತ್ತು ಅದರ ಕೆಳಗಡೆ ನಾಳೆಯಿಂದ ನಾವು ಹೋಗ್ತೀವಿ ಅನ್ನೋದು ಇತಿಹಾಸದ ಅಭಿಪ್ರಾಯ ಮತ್ತು ಈ ಎಕ್ಸ್ಕವೇಷನ್ ಎಕ್ಸ್ಪರ್ಟ್ ಹೇಳ್ತಾ ಇರೋದು. ಈಗ ನಾಗರ ಹಾವನ್ನು ಅತಿ ಹೆಚ್ಚು ನಾಗರ ಕಲ್ಲುಗಳು ಕೂಡ ಸಿಗ್ತಾ ಇದಾವೆ. ಏನು ಸರ್ ವಿಶೇಷ ಅಂತ? ಅಂದರೆ ಇಲ್ಲಿ ನಿಧಿ ಇದು ಸಾಕಷ್ಟು ಸಂಪತ್ತಿದ್ದು, ಸಿರಿ ಸಂಪತ್ತಿತ್ತು ಅನ್ನೋಂಥದ್ದು ಉಲ್ಲೇಖ ಕೂಡ ಇತಿಹಾಸದಲ್ಲಿದೆ. ಏನು ಹೇಳ್ತೀರಿ ಅಂತ? ಅಲ್ಲ, ಇವಾಗಿನ ಆದರೂ ನಮ್ಮ ಹಿರಿಯರು ಹೇಳೋದು ಹಾಗೂ ಇತಿಹಾಸಕಾರ ತಜ್ಞರು ಹೇಳೋದು, ಯಾಕಂದ್ರೆ 3 ರಿಂದ 4 ಸಾಮ್ರಾಜ್ಯಗಳ ಉಪರಾಜಧಾನಿ ಆಗಿತ್ತು ಲಕ್ಕುಂಡಿ. ಹಾಗಾಗಿ ಅನೇಕ ಸಿರಿ ಸಂಪತ್ತಿನಿಂದ ಕೂಡಿದಂಥ ಲಕ್ಕುಂಡಿಯಲ್ಲಿ ಸಾಕಷ್ಟು ಚಿನ್ನಾಭರಣ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಕಳೆದ ವಾರ ಏನು ಪ್ರಜ್ವಲ್ ರೀತಿ ಅನ್ನೋ ಹುಡುಗನಿಗೆ ಒಂದು ನಿಧಿ ಸಿಕ್ತು. ಅದೇ ಕುರುವಾಗಿ ಸಾಕಷ್ಟು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತ ಒಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸವಾಗಿದೆ. ಈ ಉತ್ಖನನದಿಂದ ದೊರೆತ ಫಲಿತಾಂಶದಿಂದ ಮುಂದೆ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾಗ್ತವೆ ಸರ್. ಎಸ್, ಇದೆಲ್ಲವೂ ಕೂಡ ಏನು ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತಾಗಿರುವಂಥದ್ದು. ಲಕ್ಕುಂಡಿಯಲ್ಲಿ ಕೂಡ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಹೀಗಾಗಿ ಈ ಹಿಂದೆ ಕೂಡ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರ ಕಾಲದಲ್ಲೂ ಕೂಡ ಅನೇಕ ಸಿರಿ ಸಂಪತ್ತಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ನಿಧಿ ಇದೆ, ಸಂಪತ್ತಿದೆ, ಏನು ಮುತ್ತು ಹವಳ ರತ್ನಗಳಂಥ ಸಾಕಷ್ಟು ಸಂಪತ್ತಿರೋದ್ರಿಂದಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ಉತ್ಖನನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಸಾಕಷ್ಟು ಪ್ರಾಚೀನ ಕಾಲದ ವಸ್ತುಗಳು ಕೂಡ ಈಗಾಗಲೇ ದೊರೆತಾ ಇದ್ದಾವೆ. ಈ ಹಿಂದೆ ಕೂಡ ನಾಗರ ಒಂದು ಕಲ್ಲು ಕೂಡ ಪತ್ತೆಯಾಗಿತ್ತು, ಮತ್ತೆ ಇವತ್ತೊಂದು ನಾಗರ ಮೂರ್ತಿ ಕಲ್ಲು ಕೂಡ ಪತ್ತೆಯಾಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲದಿಂದ ಕೂಡ ಈಗ ನಮ್ಗೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೋಣೂರು, ನ್ಯೂಸ್ 18 ಗದಗ.